ಒಂದು ದುರಾದೃಷ್ಟ ಘಟನೆ ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತ ಒಂದು ಅಚಾತುರ್ಯ ಒಂದು ಘಟನೆ ನಡೆದೋಯ್ತು. ಒಂದು ಸಾವಾಯಿತು. ಅದರ ಮೇಲೆ ಘನ ಸರ್ಕಾರ ಅಲ್ಲಿ ಎಸ್ಪಿಯನ್ನೇ ಅಲ್ಲಿ ಜವಾಬ್ದಾರಿಯುತವಾಗಿ ಅವರನ್ನು ಸಸ್ಪೆಂಡ್ ಮಾಡುವಂತ ಪ್ರಯತ್ನ ಆಯಿತು. ಈಗ ನನಗೂ ಬಂದಿದ್ದ ಮಾಹಿತಿ ಪ್ರಕಾರ ಪಾಪ ರಕ್ಷಣಾಧಿಕಾರಿಗಳು ನಾನು ಹೋಗ್ತಿದ್ದೆ ಹೀಗೆ ಆಯ್ತಲ್ಲ ಅಂತೇಳಿ ನೋವು ಮಾಡಿಕೊಂಡು ಪಾಪ ಸುಸೈಡ್ಗೂ ಕೂಡ ಟ್ರೈ ಮಾಡಿದೆ ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ಹೇಳಿದಿರಿ. ನನಗೆ ಅನ್ಸೋದೇನು ಅಂದ್ರೆ ಆಗಬಾರ್ದಿತ್ತು, ಘಟನೆ ಆಗಿದೆ. ಎಲ್ಲೋ ಒಂದ್ ಕಡೆಗೆ ರಕ್ಷಣಾ ಇಲಾಖೆಗೆ ಒಂದು ರಕ್ಷಣೆ ಅಂದ್ರೆ ಒಂದು ಬೌದ್ಧಿಕವಾದಂತ ಒಂದು ಶಕ್ತಿಯನ್ನು ಕೊಡಬೇಕಾದ್ರೆ ಸರ್ಕಾರದ ಕರ್ತವ್ಯ. ಈ ದಿಕ್ಕಲ್ಲಿ ಈ ನೋವಿನ ಸಂದರ್ಭದಲ್ಲಿ ಕರೆದು ಮಾತಾಡಿ ಬಗೆಹರಿಸಿಕೊಂಡು ಅವರಿಗೊಂದು ವಿಶ್ವಾಸ ತುಂಬುವಂತ ಕೆಲಸ ಪೊಲೀಸ್ ಇಲಾಖೆಗೆ ಮಾಡುವಂತ ಕರ್ತವ್ಯ ಅದು ಘನ ಸರ್ಕಾರದ ಕರ್ತವ್ಯ. ಅದಕ್ಕಲ್ಲಿ ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ಈ ವಿಚಾರದಲ್ಲಿ ಭರತ್ ರೆಡ್ಡಿ ಬಗ್ಗೆನೇ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು, ಅಂದ್ರೆ ತಮ್ಮದೇ ಪಕ್ಷದ ಶಾಸಕನ ಒಂದು ನಡವಳಿಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಘಟನೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ಟುವಂತ ಅಗತ್ಯ ಇತ್ತ ಅಂತ ಹೇಳಿದ್ರು. ಸೊ ಒಂದ್ ಕಡೆಗೆ ಸರ್ಕಾರ ಅವ್ರ ಪಕ್ಷ ಶಾಸಕನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತ ನಾನು ಕೂಡ ಮಾಧ್ಯಮದ ಕಡೆ ನೋಡಿದೆ. ಆದ್ರೆ ಇನ್ನೊಂದು ಕಡೆಗೆ ಯಾರು ನಿರಪರಾಧಿ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ, ಜನಾರ್ದನ್ ರೆಡ್ಡಿ ಅವ್ರನ್ನ ಅವ್ರ ಜೀವಂತವಾಗಿ ತೆಗಿಬೇಕಂತ ಷಡ್ಯಂತ್ರ ಇತ್ತೇನೋ ಗೊತ್ತಿಲ್ಲ. ಅವ್ರ ಆ ಕಾಂಪೌಂಡಲ್ಲೂ ಕೂಡ ಬುಲೆಟ್ಗಳು ಬಿದ್ದಿರೋದು ಈಗಾಗಲೇ ಗಮನಕ್ಕೆ ಬಂದಿದೆ. ಈಗಿನವರೆಗೂ ಕೂಡ ನೋಡೋಣ, ಪೊಲೀಸ್ ಅಧಿಕಾರಿಗಳು ಎಲ್ಲದೂ ಕೂಡ ಆ ಗನ್ಮ್ಯಾನ್ಗಳದೆಲ್ಲದೂ ಕೂಡ ರಿವಾಲ್ವರ್ಗಳು ಬಂದೂಕುಗಳನ್ನೆಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ. ತನಿಖೆ ಆಗ್ತಾ ಇದೆ. ನಾನು ಹೇಳೋದು ಒಂದ್ ಕಡೆಗೆ ಮಾಧ್ಯಮದ ಮುಖಾಂತರ ಆ ರೀತಿಯಾದ ಒಂದು ಸಂದೇಶ, ಇನ್ನೊಂದು ಕಡೆಗೆ ಯಾರು ತಪ್ಪು ಮಾಡಿಲ್ಲ ಅವರಿಗೆ ತಪ್ಪಿಸದ ಜಾಗದಲ್ಲಿ ನಿಲ್ಲಿಸುವಂತ ಪ್ರಯತ್ನ ಕೂಡ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತರನ್ನ ಇದು ಮಾಡುವಂತ ಪ್ರಯತ್ನ, ಸ್ವತಃ ಜನಾರ್ದನ್ ರೆಡ್ಡಿ ಅವರು ಅವ್ರ ಮೇಲೆ ಈಗ FIR ಆಗಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಪೊಲಿಟಿಕಲೈಸ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್. ಈಗ ಈ ವಿಚಾರದಲ್ಲಿ ಒಪ್ಪನಾಗಿ ಬಳ್ಳಾರಿ ನಗರ ಶಾಸಕರು ಹೇಳ್ತಾರೆ, ಸ್ವಲ್ಪ ಟೈಮ್ ಕೊಟ್ಟರೆ ಇಡೀ ಮನೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಪ್ರವೋಕಿಂಗ್ ಭಾಷಣ ಮಾಡಬೇಕು ಅಂತ ಹೇಳ್ತಾರೆ. ಓಪನ್ ಆಗಿ ನಮ್ಮ ಕಾರ್ಯಕರ್ತರನ್ನ ಮನಸ್ಸಿಬಿಟ್ರೆ ಜನಾರ್ದನ್ ರೆಡ್ಡಿ ಮನೆ ಆಗಿರ್ಬೋದು ಎಲ್ಲರೂ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಹೇಳ್ಬೋದು, ಸರ್ಕಾರಕ್ಕೆ ಒತ್ತಾಯ ಮಾಡಬಹುದಿತ್ತು. ದ್ವೇಷ ಭಾಷಣಕ್ಕೆ ಮೊದಲನೇ ಒಂದು ಬಲಿಯನ್ನ ಈ ಶಾಸಕರನ್ನ ತಗೊಳ್ರಿ ಅಂತ ಹೇಳ್ಬೋದಿತ್ತು. ಆದರೆ ಇನ್ನೂ ಕೂಡ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಡದೇ ಇರೋದ್ರಿಂದ ಹಾಗೆ ಹೇಳಲಿಕ್ಕೆ ಬರಲ್ಲ. ಆದರೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಮಾತು, ವಿಧಾನಸಭೆಯಲ್ಲಿ ಅವ್ರು ಮಾತಾಡಿದಂಥ ರೀತಿ ಎಲ್ಲವೂ ಕೂಡ ನಾವು ನೋಡಿದ್ವಿ. ಅಲ್ಲಿಯ ಭರತ್ ರೆಡ್ಡಿ ಅವರದ್ದು ಇನ್ನೂ ಬಿಸಿ ರಕ್ತ, ಯಾಕೆ ಹೀಗೆ ನಡ್ಕೊಂತೀರೋ ಗೊತ್ತಾಗ್ತಿಲ್ಲ. ಅಷ್ಟೊಂದು ಹಠ ಹಿಡಿದು ಒಬ್ಬ ಪಕ್ಷ ನಾಯಕನ ಮುಂದೆ ಇವ್ರು ಫ್ಲೆಕ್ಸ್ ಹಾಕುವಂಥ ಅವಶ್ಯಕತೆ, ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಈ ರೀತಿಯ ದರ್ಬಾರ್ ಮಾಡುವಂಥ ಅವಶ್ಯಕತೆ ಇದ್ದಿಲ್ಲ. ಇಷ್ಟೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು. ಎಲ್ಲ ಒಂದ್ ಕಡೆಗೆ ಪೊಲೀಸ್ ಅಧಿಕಾರಿಗಳು ಆಕ್ಷನ್ ತಗೊಬೇಕು ಅಂದ್ರೂ ಕೂಡ ಅವ್ರಿಗೆ ತಗೊಳ್ಳೋ ರೀತಿಯಲ್ಲಿ ಒತ್ತಡ, ಬೇರೆ ರೀತಿಯಂತ ಒತ್ತಡ ಪಾಪ ಅಧಿಕಾರಿಗಳ ಮೇಲೆ ಇತ್ತು. ಅದು ಪಾಪ SP ಆಗ್ಲಿ ಅಲ್ಲಿಯ DC ಆಗ್ಲಿ ಇನ್ನೊಬ್ರು ಏನ್ ಮಾಡ್ಲಿಕ್ಕೆ ಆಗುತ್ತೆ. ಒಬ್ಬ ಸರ್ಕಾರನ ಒಬ್ಬ ಅಲ್ಲಿಯ ಆಡಳಿತ ಪಕ್ಷದ ಶಾಸಕನ ಪರವಾಗಿ ನಿಂತ್ಕೊಂಡಾಗ ಅಧಿಕಾರಿಗಳು ಏನ್ ಮಾಡ್ತಾರೆ. ಹಾಗಾಗಿ ಮನನೊಂದು ಇವತ್ತು SP ಪಾಪ ರಕ್ಷಣಾಧಿಕಾರಿಗಳೇ ಒಂದು ಅಗೌರವ ಆಯ್ತಲ್ಲ ಅಂತೇಳಿ ಅವ್ರು ಮಾನಸಿಕ ನೊಂದ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಿಮ್ಮ ಪೊಲಿಟಿಕಲೈಸ್, ನಿಮ್ಮ ಒಂದು ಒತ್ತಡದಿಂದ ಆ ಅಧಿಕಾರಿಗೆ ಯಾಕೆ ನೀವು ತೊಂದರೆ ಕೊಡೋ ಕೆಲಸ ಮಾಡ್ತೀರಿ? ಈಗಾದ್ರೂ ಕೂಡ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಅವ್ರು ಕೆಲಸ ಮಾಡುವಂತ ಒಂದು ಅವಕಾಶನ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀನಿ ಸರ್. ನೋಡೋಣ, ಗೌರವಾನ್ವಿತ ಹಿತೇಂದ್ರ ಅವರು ಪೊಲೀಸ್ ಆಫೀಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಎಲ್ಲದೂ ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡಿದೀವಿ, ಬುಲೆಟ್ಸ್ಗಳನ್ನ, ಗನ್ಗಳನ್ನ, ಪ್ರೈವೇಟ್ ಗನ್ಮ್ಯಾನ್ಗಳನ್ನ, ಇದೆಲ್ಲದೂ ಹೇಳಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ವಿಶ್ವಾಸ ಇದೆ, ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ. ಪಾರದರ್ಶಕವಾದಂತ ಒಂದು ತನಿಖೆಯನ್ನು ಮಾಡ್ತಾರೆ, ಇದರಲ್ಲಿ ಯಾರು ತಪ್ಪಿಸೋದು ಕಂಡುಹಿಡಿತಾರೆ ಅಂತ ವಿಶ್ವಾಸ ಇದೆ. ಒಂದು ದುರಾದೃಷ್ಟ ಘಟನೆ ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತ ಒಂದು ಅಚಾತುರ್ಯ ಒಂದು ಘಟನೆ ನಡೆದೋಯ್ತು. ಒಂದು ಸಾವಾಯಿತು. ಅದರ ಮೇಲೆ ಘನ ಸರ್ಕಾರ ಅಲ್ಲಿ ಎಸ್ಪಿಯನ್ನೇ ಅಲ್ಲಿ ಜವಾಬ್ದಾರಿಯುತವಾಗಿ ಅವರನ್ನು ಸಸ್ಪೆಂಡ್ ಮಾಡುವಂತ ಪ್ರಯತ್ನ ಆಯಿತು. ಈಗ ನನಗೂ ಬಂದಿದ್ದ ಮಾಹಿತಿ ಪ್ರಕಾರ ಪಾಪ ರಕ್ಷಣಾಧಿಕಾರಿಗಳು ನಾನು ಹೋಗ್ತಿದ್ದೆ ಹೀಗೆ ಆಯ್ತಲ್ಲ ಅಂತೇಳಿ ನೋವು ಮಾಡಿಕೊಂಡು ಪಾಪ ಸುಸೈಡ್ಗೂ ಕೂಡ ಟ್ರೈ ಮಾಡಿದೆ ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ಹೇಳಿದಿರಿ. ನನಗೆ ಅನ್ಸೋದೇನು ಅಂದ್ರೆ ಆಗಬಾರ್ದಿತ್ತು, ಘಟನೆ ಆಗಿದೆ. ಎಲ್ಲೋ ಒಂದ್ ಕಡೆಗೆ ರಕ್ಷಣಾ ಇಲಾಖೆಗೆ
ಒಂದು ರಕ್ಷಣೆ ಅಂದರೆ ಒಂದು ಬೌದ್ಧಿಕವಾದಂಥ ಒಂದು ಶಕ್ತಿಯನ್ನು ಕೊಡಬೇಕಾದ್ರೆ ಸರ್ಕಾರದ ಕರ್ತವ್ಯ. ಈ ದಿಕ್ಕಲ್ಲಿ ಈ ನೋವಿನ ಸಂದರ್ಭದಲ್ಲಿ ಕರೆದು ಮಾತಾಡಿ ಬಗೆಹರಿಸಿಕೊಂಡು ಅವರಿಗೊಂದು ವಿಶ್ವಾಸ ತುಂಬುವಂಥ ಕೆಲಸ ಪೊಲೀಸ್ ಇಲಾಖೆಗೆ ಮಾಡುವಂಥ ಕರ್ತವ್ಯ ಅದು ಘನ ಸರ್ಕಾರದ ಕರ್ತವ್ಯ. ಅದಕ್ಕಲ್ಲಿ ಮಾಡ್ತೀರ ಅಂತ ನಂಗೆ ವಿಶ್ವಾಸ ಇದೆ ಸರ್. ಈ ವಿಚಾರದಲ್ಲಿ ಭರತ್ ರೆಡ್ಡಿ ಬಗ್ಗೆನೇ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು, ಅಂದ್ರೆ ತಮ್ಮದೇ ಪಕ್ಷದ ಶಾಸಕನ ಒಂದು ನಡವಳಿಕೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವಂಥದ್ದು ಘಟನೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ಟುವಂತ ಅಗತ್ಯ ಇತ್ತ ಅಂತ ಹೇಳಿದ್ರು. ಸೊ ಒಂದು ಕಡೆಗೆ ಸರ್ಕಾರ ಅವ್ರ ಪಕ್ಷ ಶಾಸಕನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂಥ ನಾನು ಕೂಡ ಮಾಧ್ಯಮದ ಕಡೆ ನೋಡಿದೆ. ಆದರೆ ಇನ್ನೊಂದು ಕಡೆಗೆ ಯಾರು ನಿರಪರಾಧಿ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ, ಜನಾರ್ದನ್ ರೆಡ್ಡಿ ಅವ್ರನ್ನ ಅವ್ರ ಜೀವಂತವಾಗಿ ತೆಗಿಬೇಕು ಅಂತ ಷಡ್ಯಂತ್ರ ಇತ್ತೇನೋ ಗೊತ್ತಿಲ್ಲ. ಅವರು ಆ ಕಾಂಪೌಂಡಲ್ಲೂ ಕೂಡ ಬುಲೆಟ್ಗಳು ಬಿದ್ದಿರೋದು ಈಗಾಗಲೇ ಗಮನಕ್ಕೆ ಬಂದಿದೆ. ಈಗಿನವರೆಗೂ ಕೂಡ ನೋಡೋಣ, ಪೊಲೀಸ್ ಅಧಿಕಾರಿಗಳು ಎಲ್ಲದೂ ಕೂಡ ಆ ಗನ್ಮ್ಯಾನ್ಗಳದೆಲ್ಲದೂ ಕೂಡ ರಿವಾಲ್ವರ್ಗಳು ಬಂದೂಕುಗಳನ್ನೆಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ. ತನಿಖೆ ಆಗ್ತಾ ಇದೆ. ನಾನು ಹೇಳೋದು ಒಂದು ಕಡೆಗೆ ಮಾಧ್ಯಮದ ಮುಖಾಂತರ ಆ ರೀತಿಯಂತ ಒಂದು ಸಂದೇಶ, ಇನ್ನೊಂದು ಕಡೆಗೆ ಯಾರು ತಪ್ಪು ಮಾಡಿಲ್ಲ ಅವರಿಗೆ ತಪ್ಪಿಸದ ಜಾಗದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಕೂಡ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತರನ್ನ ಇದು ಮಾಡೋಂಥ ಪ್ರಯತ್ನ, ಸ್ವತಃ ಜನಾರ್ದನ್ ರೆಡ್ಡಿ ಅವರು ಅವ್ರ ಮೇಲೆ ಈಗ FIR ಆಗಿದೆ. ಹೀಗಾಗಿ ಎಲ್ಲೊಂದು ಕಡೆ ಪೊಲಿಟಿಕಲೈಸ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್. ಈಗ ಈ ವಿಚಾರದಲ್ಲಿ ಓಪನ್ ಆಗಿ ಬಳ್ಳಾರಿ ನಗರ ಶಾಸಕ ಹೇಳ್ತಾರೆ, ಸ್ವಲ್ಪ ಟೈಮ್ ಕೊಟ್ಟರೆ ಇಡೀ ಮನೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಒಂದ್ ಕಡೆ ರಾಜ್ಯ ಸರ್ಕಾರ ಪ್ರವೋಕಿಂಗ್ ಭಾಷಣ ಮಾಡಬೇಕು ಅಂತ ಹೇಳ್ತಾರೆ. ಓಪನ್ ಆಗಿ ನಮ್ಮ ಕಾರ್ಯಕರ್ತರನ್ನ ಮನಸ್ಸಿಕೊಂಡ್ರೆ ಜನಾರ್ದನ್ ಮನೆ ಆಗಿರ್ಬೋದು ಇಲ್ಲಾಂದ್ರೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ತರದಲ್ಲಿ ಹೇಳ್ಬೋದು. ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದಿತ್ತು, ದ್ವೇಷ ಭಾಷಣಕ್ಕೆ ಮೊದಲನೇ ಒಂದು ಬಲಿಯನ್ನ ಈ ಶಾಸಕರನ್ನ ತಗೊಳ್ರಿ ಅಂತ ಹೇಳ್ಬೋದಿತ್ತು. ಆದರೆ ಇನ್ನೂ ಕೂಡ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಡದೇ ಇರೋದ್ರಿಂದ ಹಾಗೆ ಹೇಳಲಿಕ್ಕೆ ಬರಲ್ಲ. ಆದರೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಮಾತು, ವಿಧಾನಸಭೆಯಲ್ಲಿ ಅವ್ರು ಮಾತಾಡಿದಂಥ ರೀತಿ ಎಲ್ಲವೂ ಕೂಡ ನಾವು ನೋಡಿದ್ವಿ. ಅಲ್ಲಿಯ ಭರತ್ ರೆಡ್ಡಿ ಅವರದ್ದು ಇನ್ನೂ ಬಿಸಿ ರಕ್ತ, ಯಾಕೆ ಹೀಗೆ ನಡ್ಕೊಂತೀರೋ ಗೊತ್ತಾಗ್ತಿಲ್ಲ. ಅಷ್ಟೊಂದು ಹಠ ಹಿಡಿದು ಒಬ್ಬ ಪಕ್ಷ ನಾಯಕನ ಮುಂದೆ ಇವ್ರು ಫ್ಲೆಕ್ಸ್ ಹಾಕುವಂಥ ಅವಶ್ಯಕತೆ, ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಈ ರೀತಿಯ ದರ್ಬಾರ್ ಮಾಡುವಂಥ ಅವಶ್ಯಕತೆ ಇದ್ದಿಲ್ಲ. ಇಷ್ಟೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು. ಎಲ್ಲ ಒಂದು ಕಡೆಗೆ ಪೊಲೀಸ್ ಅಧಿಕಾರಿಗಳು ಆ್ಯಕ್ಷನ್ ತೊಗೊಬೇಕು ಅಂದ್ರೂ ಕೂಡ ಅವ್ರಿಗೆ ತಗೊಳ್ಳೋ ರೀತಿಯಲ್ಲಿ ಒತ್ತಡ, ಬೇರೆ ರೀತಿಯಂಥ ಒತ್ತಡ ಪಾಪ ಅಧಿಕಾರಿಗಳ ಮೇಲೆ ಇತ್ತು. ಅದು ಪಾಪ SP ಆಗಲಿ ಅಲ್ಲಿಯ DC ಆಗಲಿ ಇನ್ನೊಬ್ರು ಏನು ಮಾಡ್ಲಿಕ್ಕಾಗತ್ತೆ? ಒಂದು ಸರ್ಕಾರನೇ ಒಬ್ಬ ಅಲ್ಲಿಯ ಆಡಳಿತ ಪಕ್ಷದ ಶಾಸಕನ ಪರವನ್ನು ನಿಂತ್ಕೊಂಡಾಗ ಅಧಿಕಾರಿಗಳು ಏನು ಮಾಡ್ತಾರೆ? ಹಾಗಾಗಿ ಮನನೊಂದು ಇವತ್ತು SP ಪಾಪ ರಕ್ಷಣಾಧಿಕಾರಿಗಳೇ ಒಂದು ಅಗೌರವ ಆಯ್ತಲ್ಲ ಅಂತೇಳಿ ಅವ್ರು ಮಾನಸಿಕ ನೊಂದ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಿಮ್ಮ ಪೊಲಿಟಿಕಲೈಸ್, ನಿಮ್ಮ ಒಂದು ಒತ್ತಡದಿಂದ ಆ ಅಧಿಕಾರಿಗೆ ಯಾಕೆ ನೀವು ತೊಂದರೆ ಕೊಡೋ ಕೆಲಸ ಮಾಡ್ತೀರಿ? ಈಗಾದರೂ ಕೂಡ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಅವ್ರು ಕೆಲಸ ಮಾಡುವಂಥ ಒಂದು ಅವಕಾಶನ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀನಿ ಸರ್. ನೋಡೋಣ, ಗೌರವಾನ್ವಿತ ಹಿತೇಂದ್ರ ಅವರು ಪೊಲೀಸ್ ಆಫೀಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಎಲ್ಲದೂ ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ, ಬುಲೆಟ್ಸ್ಗಳನ್ನು, ಗನ್ಗಳನ್ನು, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇದೆಲ್ಲದೂ ಹೇಳಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ವಿಶ್ವಾಸ ಇದೆ, ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ. ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡ್ತಾರೆ, ಇದರಲ್ಲಿ ಯಾರು ತಪ್ಪಿಸೋದು ಕಂಡುಹಿಡಿತಾರೆ ಅಂತ ವಿಶ್ವಾಸ ಇದೆ ಸರ್.